ಉಡುಪಿ ಕುಂಜಿವೆಟ್ಟುವಿನಲ್ಲಿ ಪ್ರಧಾನ ಕಚೇರಿ ಹೊಂದಿರುವ ಉಡುಪಿ ಸಿಂಡಿಕೇಟ್ ಕ್ರೆಡಿಟ್ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿಯ ಸರ್ವ ಸದಸ್ಯರ ಸಾಮಾನ್ಯ ಸಭೆಯು ಜೂನ್ 7ರಂದು ಎಂಜಿಎಂ ಕಾಲೇಜಿನ ರವೀಂದ್ರ ಮಂಟಪದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಉದ್ಘಾಟನೆಯನ್ನು ನೆರವೇರಿಸಿದ ಕರ್ನಾಟಕ ಸ್ಟೇಟ್ ಸೌಹಾರ್ದ ಫೆಡರಲ್ ಬೆಂಗಳೂರು ಉಡುಪಿ ವಿಭಾಗದ ಅಭಿವೃದ್ಧಿ ಅಧಿಕಾರಿ ವಿಜಯ ಡಿಎಸ್ ಅವರು ಉದ್ಘಾಟನಾ ಮಾತುಗಳನ್ನಾಡಿದರು. 1,000 10 ಲಕ್ಷ ಷೇರು ಬಂಡವಾಳವನ್ನು ಸಂಗ್ರಹಣೆ ಮಾಡಿದಂತ ಸಂಸ್ಥೆ ಇವತ್ತು ಆ 10 ಲಕ್ಷ ಇದ್ದಿದ್ದು ಷೇರು ಬಂಡವಾಳ 56 ಲಕ್ಷ ಇದೆ. ನಿಮ್ಮೆಲ್ಲರಿಗೂ ಕೂಡ ಸಾಮಾನ್ಯ ಸಭೆಯ ಪತ್ರಿಕೆಯನ್ನು ಕೊಟ್ಟಿದ್ದಾರೆ, ವರದಿಯನ್ನು ಕೊಟ್ಟಿದ್ದಾರೆ. ದಯವಿಟ್ಟು ತಾವೆಲ್ಲರೂ ಗಮನಿಸಬೇಕು. ಕೇವಲ 10 ಲಕ್ಷದ ಪ್ರಾರಂಭಿಕ ಬಂಡವಾಳ ಇವತ್ತು 56 ಲಕ್ಷ ಷೇರು ಬಂಡವಾಳ ಆಗಿದೆ. 9.4 ಕೋಟಿ ಠೇವಣಿಯನ್ನು ಸಂಗ್ರಹಣೆ ಮಾಡಿದ್ದಾರೆ. ಯಾಕೆ ಇದೆಲ್ಲ ಸಾಧನೆಗಳ ಮೂಲ ಕಾರಣ ಯಾಕೆ ಅಂತ ಹೇಳಿದ್ರೆ ಈ ಉಡುಪಿ ಸಿಂಡಿಕೇಟ್ ಸೌಹಾರ್ದ ಸಹಕಾರಿ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆಯ ಮೇಲೆ ಇಷ್ಟು ಠೇವಣಿ ಸಂಗ್ರಹ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಕೇವಲ ಠೇವಣಿ ಸಂಗ್ರಹಣೆ ಮಾಡಿದ್ರೆ ಸಾಕ? ಖಂಡಿತ ಸಾಧ್ಯ ಇಲ್ಲ. ಆ ಠೇವಣಿಯನ್ನ ಸರಿಯಾದ ರೀತಿಯಲ್ಲಿ ಸದಸ್ಯರ ಅವಶ್ಯಕತೆಗೆ ಅನುಗುಣವಾಗಿ ಸಾಲವನ್ನು ನೀಡಬೇಕು. ಆ ಸಾಲವನ್ನ ನಿಯಮಿತವಾಗಿ ಮರುಪಾವತಿಯನ್ನು ಮಾಡೋ ಜವಾಬ್ದಾರಿ ಯಾರು? ಸದಸ್ಯರು. ನಾವು ಎಷ್ಟೋ ಸಂಸ್ಥೆಗಳನ್ನ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಸಾಲ ವಸೂಲಾತಿ ಪದವನ್ನು ಉಪಯೋಗಿಸ್ತೇವೆ. ಖಂಡಿತ ತಪ್ಪದು. ಸಾಲ ವಸೂಲಾತಿ ಅಲ್ಲ, ಸಾಲ ಮರುಪಾವತಿ. ಸೊಸೈಟಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜೀವನ್ ಡಿಸೋಜ ವರದಿಯನ್ನು ಓದಿದರು. ಅನೇಕ ಸಂಖ್ಯೆಯಲ್ಲಿ ಸಹಕಾರಿ ಸಂಸ್ಥೆಗಳು ನೋಂದಾವಣೆಗೊಂಡು ತೀವ್ರ ಪೈಪೋಟಿ ನಡೆಸಬೇಕಾದ ಸಂದರ್ಭ ಬಂದಿದೆ. ಹೀಗಿದ್ದರೂ ನಮ್ಮ ಸಂಸ್ಥೆಯು ಸದಸ್ಯರಿಗೆ ಠೇವಣಿಗಳ ಮೇಲೆ ವಾಣಿಜ್ಯ ಹಾಗೂ ಖಾಸಗಿ ವಲಯದ ಬ್ಯಾಂಕ್ಗಳು ನೀಡುವ ಬಡ್ಡಿಯ ದರಕ್ಕಿಂತ ಹೆಚ್ಚು ಬಡ್ಡಿಯ ದರವನ್ನು ನೀಡುತ್ತಿದ್ದೇವೆ. ಅಲ್ಲದೆ ಸದಸ್ಯರಿಗೆ ಸಾಲಗಳ ಮೇಲೆ ಸ್ಪರ್ಧಾತ್ಮಕವಾದ ಬಡ್ಡಿಯ ದರದಲ್ಲಿ ಸಾಲ ನೀಡಲಾಗುತ್ತದೆ ಎಂದು ತಿಳಿಸಲು ಸಂತೋಷ ಪಡುತ್ತೇವೆ. ನಮ್ಮ ಸಂಸ್ಥೆಯು ಪ್ರಾರಂಭದಿಂದಲೇ ಸಂಪೂರ್ಣ ಕೋರ್ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಹೊಂದಿದ್ದು ಪಾಸ್ಬುಕ್ ವ್ಯವಸ್ಥೆ ಮತ್ತು SMS ವ್ಯವಸ್ಥೆಯನ್ನು ಹೊಂದಿರುತ್ತದೆ. ಇದರಿಂದ ಸಂಸ್ಥೆಯು ಸದಸ್ಯರಿಗೆ ಪಾರದರ್ಶಕವಾದ ಸೇವೆಯನ್ನು ನೀಡುತ್ತಿರುವುದು ನಮ್ಮ ಹೆಮ್ಮೆಗೆ ಮುನ್ನುಡಿ. ಸಹಕಾರದಿಂದ ಸಮೃದ್ಧಿ ಎಂಬ ಧ್ಯೇಯದೊಂದಿಗೆ ಮುಂದುವರಿಯುತ್ತಾ ಸದಸ್ಯರ ಆರ್ಥಿಕ ನೆರವನ್ನು ನೀಡುತ್ತಾ ಬಂದಿರುತ್ತೇವೆ. ನಿರ್ದೇಶಕರಾದ ಸ್ಟೀವನ್ ಕುಲಾಸೋ ಅನಿಸಿಕೆಗಳನ್ನು ಹಂಚಿಕೊಂಡರು. 2 ವರ್ಷಗಳ ಇತಿಹಾಸ ಇರುವಂತಹ ಉಡುಪಿ ಸಿಂಡಿಕೇಟ್ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಇಂದು ವಾರ್ಷಿಕ ಮಹಾಸಭೆಯನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡಿದೆ. 1,800 ಸದಸ್ಯರನ್ನು ಒಳಗೊಂಡಂತಹ ನಮ್ಮ ಈ ಸೊಸೈಟಿಯು ದಿನೇ ದಿನೇ ಪ್ರಗತಿ ಹೊಂದಿಕೊಳ್ತಾ ಇದೆ. ಪ್ರಥಮ ವರ್ಷಕ್ಕಿಂತ ದ್ವಿತೀಯ ವರ್ಷ ಗ್ರಾಹಕರ ಬೆಂಬಲ ನಿರಂತರವಾಗಿ ಸಿಕ್ಕಿ ನಮ್ಮ ಸಿಬ್ಬಂದಿಗಳ ಸಹಕಾರದೊಂದಿಗೆ ಈ ನಮ್ಮ ಸೊಸೈಟಿ ಜಿಲ್ಲೆಯಲ್ಲಿ ಪ್ರಗತಿಯತ್ತ ಹೊಂದುತ್ತಿದೆ. ಈ ವರ್ಷ ಇನ್ನಷ್ಟು ನಮ್ಮ ಕನಸುಗಳಿವೆ. ಆಡಳಿತ ಮಂಡಳಿಯ ನಿರ್ದೇಶಕರೊಂದಿಗೆ ಬಂದಂಥ ಎಲ್ಲ ಗ್ರಾಹಕರಿಗೆ ನಮ್ಮ ಅಭಿನಂದನೆಗಳು. ಮುಂದಿನ ದಿನಗಳಲ್ಲಿ ನಮ್ಮ ಈ ಸೊಸೈಟಿಗೆ ನಿಮ್ಮ ಸಹಕಾರ ಇರಲಿ. ಇನ್ನಷ್ಟು ಹೆಚ್ಚು ಶಾಖೆಗಳು ಈ ವರ್ಷ ನಾವು ಕಾಣುವಂಥ ಪ್ರಯತ್ನವನ್ನು ಮಾಡುತ್ತಿದ್ದೇವೆ. 1 ಅಥವಾ 2 ಸಾಧ್ಯವಾದರೆ 3 ಶಾಖೆಗಳನ್ನು ಆರಂಭಿಸುವಂಥ ನಮ್ಮ ಪ್ರಯತ್ನಕ್ಕೆ ಎಲ್ಲ ಗ್ರಾಹಕರ ಬೆಂಬಲ ಸಿಗಲಿ. ನಿರೀಕ್ಷಿತ ಮಟ್ಟದಲ್ಲಿ ನಾವು ಏನನ್ನು ನಿರೀಕ್ಷಿಸಿದ್ದೇವೆ ಆರಂಭ ಮಾಡುವಾಗ ಅದಕ್ಕಿಂತ ಹೆಚ್ಚಿನ ಸಹಕಾರ ನಮ್ಮ ಸೊಸೈಟಿಗೆ ಗ್ರಾಹಕರನ್ನು ಸಿಕ್ಕಿದೆ. ಗ್ರಾಹಕರಾದ ರೋಷನ್ ಡಿಸೋಜ ಅನಿಸಿಕೆಗಳನ್ನು ಹಂಚಿಕೊಂಡರು. ಉಡುಪಿ ಸಿಂಡಿಕೇಟ್ ಕ್ರೆಡಿಟ್ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಉಡುಪಿ ಇಂದು ವಾರ್ಷಿಕ ಮಹಾಸಭೆ ನಡೀತಾ ಇದೆ. ಈ ಒಂದು ಸಂಸ್ಥೆ ಕೆಲವು ವರ್ಷಗಳಿಂದ ಆರಂಭಗೊಂಡಿದ್ದು ಸದಸ್ಯರ ಎಲ್ಲ ಸಹಕಾರದಿಂದ ಉನ್ನತ ಮಟ್ಟಕ್ಕೆ ಏರ್ತಾ ಇದೆ. ಅದಕ್ಕೆ ಕಾರಣ ನಮ್ಮ ಜೀವನ್ ಡಿಸೋಜ ಅವರವರ ಪ್ರಯತ್ನ. ಹಿಂದಿಯಲ್ಲಿ ಒಂದು ಭಕ್ತಿಗೀತೆ ಇದೆ, ರಾಹೋ ಮೇ ಕಾಂಟೆ ಅಗರ್ವು ರುಕ್ನಾ ನಹಿ ಚಲ್ತೆ ಜಾನ ಅಂತ. ಯಾಕಂದರೆ ನಮ್ಮ ಜೀವನದಲ್ಲಿ ಕಲ್ಲು ಮುಳ್ಳುಗಳು ಬರುತ್ತದೆ, ಅದನ್ನು ದಾಟಿಕೊಟ್ಟು ಹೋಗಿ ಜೀವನದ ಉನ್ನತಕ್ಕೆ ಏರುವುದೇ ಒಂದು ಜೀವನ. ಅದನ್ನು ಖಂಡಿತವಾಗಿ ಜೀವನವರು ಅನುಸರಿಸಿಕೊಂಡು ಬಂದು ಈ ಸಂಸ್ಥೆಯನ್ನು ಉನ್ನತ ಮಟ್ಟಕ್ಕೆ ಬೆಳೆಸಿದ್ದಾರೆ. ಹಾಗೂ ಅಷ್ಟೇ ಅಲ್ಲ, ಇಲ್ಲಿಯ ಗ್ರಾಹಕರು ಹಾಗೂ ಸರ್ವ ಸದಸ್ಯರ ಸಹಕಾರದಿಂದ ಈ ಒಂದು ಸಂಸ್ಥೆ ಉನ್ನತ ಮಟ್ಟಕ್ಕೆ ಏರ್ತಾ ಇದೆ. ಮುಂದಿನ ದಿನಗಳು ಕೂಡ ಯಶಸ್ವಿ ಮಟ್ಟಕ್ಕೆ ಏರಲಿ ಅಂತ ಹೇಳ್ತಾ ಮುಂದಿನ ಹಲವಾರು ಯೋಜನೆಗಳು ಇವೆ ಅವರ ಮನಸ್ಸಿನಲ್ಲಿ, ಜೀವನವರ ಮನಸ್ಸಿನಲ್ಲಿ. ಅದು ಮುಂದಿನ ದಿನಗಳಲ್ಲಿ ಯಶಸ್ವಿ ಆಗಲಿ, ಇನ್ನೂ ಕೆಲವು ಸಂಸ್ಥೆಗಳು ಮೂಡಿ ಬರಲಿ, ಅವರ ಪ್ರಯತ್ನಕ್ಕೆ ಭಗವಂತ ಫಲ ನೀಡಲಿ ಹಾಗೂ ಎಲ್ಲರ ಸಹಕಾರ ಸದಾಕಾಲ ಇರಲಿ ಅಂತ ಹೇಳ್ತಾ ಈ ಸಂಸ್ಥೆಗೆ ಶುಭ ಹಾರೈಸ್ತಾ ಇದ್ದೇನೆ. ಉಡುಪಿ ಸಿಂಡಿಕೇಟ್ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಕುಂಜಿಬೆಟ್ಟು ಇದರ ಗ್ರಾಹಕರು ಮಿಲಾಗ್ರಿಸ್ ಕಾಲೇಜಿನ ಮಾಜಿ ಪ್ರಾಂಶುಪಾಲರಾದ ಡಾಕ್ಟರ್ ನೇರಿ ಕರ್ನೆಲಿಯೋ ಅನಿಸಿಕೆಗಳನ್ನು ಹಂಚಿಕೊಂಡರು. ನಾನು ಡಾಕ್ಟರ್ ನೇರಿ ಕರ್ನೆಲಿಯೋ ಮಿಲಾಗ್ರಿಸ್ ಕಾಲೇಜಿನ ಮಾಜಿ ಪ್ರಾಂಶುಪಾಲರು
ಮತ್ತು ಲಯನ್ಸ್ ಡಿಸ್ಟ್ರಿಕ್ಟ್ 317C ಇದರ ಜಿಲ್ಲಾ ಗವರ್ನರ್ ಆಗಿ ನಾನು 2023-24ನೇ ವರ್ಷದಲ್ಲಿ ಭಾಳಷ್ಟು ಸೇವೆ ಕೊಟ್ಟಂತಹ ವ್ಯಕ್ತಿ ನಾನು. ಹಾಗೂ ಈಗ ಪ್ರಸ್ತುತ ನಾನು ಲಾಯರ್ ಆಗಿ ಕೂಡ ನಾನು ಜನರ ಸೇವೆ ಮಾಡ್ತಾಯಿದ್ದೇನೆ. ಉಡುಪಿ ಸಿಂಡಿಕೇಟ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕಿನ ಬಗ್ಗೆ ಒಂದು 2 ಮಾತು ನಾನು ಹೇಳುವುದಾದರೆ, ಇದರ ಮ್ಯಾನೇಜಿಂಗ್ ಡೈರೆಕ್ಟರ್ ನನ್ನ ವಿದ್ಯಾರ್ಥಿ ಜೀವನ್ ಡಿಸೋಜ ಅಂತ. ಭಾಳ ಒಳ್ಳೆಯ ಸೌಮ್ಯ ಸ್ವಭಾವದ ವ್ಯಕ್ತಿ ಇವರು. ಏನು ಬೇಕಾದ ಸಾಧನೆ ಮಾಡುವಂಥ ಸಾಮರ್ಥ್ಯ ಶಕ್ತಿ ಅವರಲ್ಲಿದೆ. ಆದುದರಿಂದ ಅವರ ಮುಖಾಂತರ ಸ್ಥಾಪನೆಗೊಂಡ ಈ ಒಂದು ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಖಂಡಿತವಾಗಿ ಬಹಳಷ್ಟು ಬೆಳೆದಿದೆ. ಪ್ರಸ್ತುತ ಸೊಸೈಟಿಯಲ್ಲಿ ಅಧ್ಯಕ್ಷರಾಗಿ ಜೆಸಿಂತಾ ಡಿಸೋಜ, ಉಪಾಧ್ಯಕ್ಷರಾಗಿ ಅಜಯ್ ಕುಮಾರ್, ನಿರ್ದೇಶಕರುಗಳಾಗಿ ಪ್ರಶಾಂತ್ ಕುಮಾರ್, ಜೂದ್ ನೆಲ್ಸನ್ ಡಿಸೋಜ, ಗುರುಚರಣ್ ನಾಯ್ಕ್, ರೋಹನ್ ಪ್ರಶಾಂತ್ ಕುಲಾಸೋ, ಪ್ರಶಾಂತಿ ಪ್ರಿಯಾ ಕ್ಯಾಸ್ತಲಿನೋ, ಸೀಮಾ, ಅಜಿತ್, ಪ್ರತಿಭಾ, ಸ್ಟೀವನ್ ಕುಲಾಸೋ ಇವರು ಕಾರ್ಯನಿರ್ವಹಿಸುತ್ತಿದ್ದು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಜೀವನ್ ಡಿಸೋಜ, ಆಡಳಿತ ಸಲಹೆಗಾರರಾಗಿ ಸೀಮಾ ಎಸ್ ಹಳದಿಪುರ, ಲೆಕ್ಕ ವ್ಯವಸ್ಥಾಪಕರಾಗಿ ಕುಮಾರ್ ಎಚ್ಎನ್, ಶಾಖಾ ವ್ಯವಸ್ಥಾಪಕರಾಗಿ ಫೆಲ್ಸಿ ಡಿಸೋಜ, ಕಿರಿಯ ಸಹಾಯಕರಾಗಿ ರೇಷ್ಮಾ ಎ ಕುಮಾರಿ, ದೀಕ್ಷಿತ್ ನಾಯ್ಕ್, ಕುಮಾರಿ ಸಪ್ನಾ, ಪರಿಚಾರಕರಾಗಿ ವಿನಿಯನ್ ಮರ್ವಿನ್ ನೊರಾನ ಇವರು ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ.